79 ವರ್ಷದ ಈ ಅಜ್ಜಿ ಬೆಳಗ್ಗೆ 4:30 ಓಡ್ತಾರೆ. ಆದರೆ ನಮ್ಮಲ್ಲಿ ಎಷ್ಟೋ ಜನ 20, 30, 40 ವರ್ಷ ವಯಸ್ಸಿದ್ರೂ ಕೂಡ ನಾಳೆಯಿಂದ ಶುರು ಮಾಡ್ತೀನಿ ಅಂತ ಹೇಳ್ತಾ ಬದುಕ್ತಿದ್ದೀವಿ. ಇವರು ಆಂಧ್ರ ಪ್ರದೇಶದ ರಾಮಸುಬ್ಬಮ್ಮ ಅಂತ. ಇವರಿಗೆ ಚಿಕ್ಕ ವಯಸ್ಸಲ್ಲಿ ಓಟದ ಮೇಲೆ ಅಪಾರ ಆಸಕ್ತಿ ಇತ್ತು. ಆದರೆ ಮದುವೆಯ ನಂತರ ತಮ್ಮ ಕನಸುಗಳನ್ನೆಲ್ಲ ಬದಿಗಿಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ಬದುಕಿದ್ರು. ತಾಯಿಯಾಗಿ ತಮ್ಮ ಆಸೆಗಳನ್ನೆಲ್ಲ ತ್ಯಾಗ ಮಾಡಿದ್ರು. ವರ್ಷಗಳು ಕಳೆದು ಹೋದ್ವು. ವಯಸ್ಸು 70 ದಾಟ್ತು. ಒಂದಿಷ್ಟು ಜನ ಆ ವಯಸ್ಸಲ್ಲಿ ನಮ್ಮಿಂದ ಏನೂ ಆಗಲ್ಲ ಅನ್ಕೊಳ್ತಾರೆ. ಆದರೆ ಈ ರಾಮಸುಬ್ಬಮ್ಮ ಮಾತ್ರ ಆ ರೀತಿ ಯೋಚನೆ ಮಾಡಿಲ್ಲ. 2015ರಲ್ಲಿ ನಡೆದಂತಹ ಒಂದು ಸಣ್ಣ ಭೇಟಿ ಅವರ ಜೀವನದ ದಿಕ್ಕನ್ನೇ ಬದಲಿಸ್ಬಿಡ್ತು. ಮತ್ತೆ ಟ್ರ್ಯಾಕ್ಗೆ ವಾಪಸ್ ಬಂದ್ರು. ಮತ್ತೆ ಕನಸನ್ನು ಬೆನ್ನಟ್ಟಿದ್ರು. ಇವತ್ತು ಅವರ ಹತ್ರ 32 ಚಿನ್ನದ ಪದಕ, 14 ಬೆಳ್ಳಿ ಪದಕ, 3 ಕಂಚಿನ ಪದಕಗಳಿದ್ದಾವೆ. 32 ಗೋಲ್ಡ್ಸ್, 14 ಸಿಲ್ವರ್, 13 ಉಡುಪಿ ಕಪ್ಪು, ಬಾಂಬೆ ಗೋಲ್ಡ್, నాసిక్, కలకత్తా, వైజాగ్ లో నాకు పెద్ద బ్రహ్మాండమైన నన్ను ఎత్తుకొని తిరిగాడు. ఆల్ రౌండర్ 30 కాడి నుంచి 78 దాకా రన్ను పెట్టారు. ఫస్ట్ నేనే వచ్చా. ಸಮಸ್ಯೆ ವಯಸ್ಸಲ್ಲಿಲ್ಲ, ಸಮಸ್ಯೆ ನಮ್ಮ ಮನಸ್ಸಲ್ಲಿದೆ. 79 ವರ್ಷದ ಈ ಅಜ್ಜಿ ಓಡಿ ಗೆಲ್ಬೇಕಾದ್ರೆ ನಾವು ನಮ್ಮ ಕನಸುಗಳಿಗಾಗಿ ಒಂದು ಹೆಜ್ಜೆಯನ್ನ ಕೂಡ ಹಿಡಿದಿದ್ರೆ ಹೇಗೆ? ದೇಶ ಬದಲಾಗಬೇಕು ಅಂದ್ರೆ ಮೊದಲು ನಮ್ಮ ಮನಸ್ಥಿತಿ ಬದಲಾಗಬೇಕು. ಭಾರತಕ್ಕೆ ಈ ರಾಮಸುಬ್ಬಮ್ಮರಂತಹ ಲಕ್ಷಾಂತರ ಜನ ಬೇಕು. ವಯಸ್ಸಲ್ಲ, ಇಚ್ಛಾಶಕ್ತಿಯೇ ನಿಜವಾದ ಶಕ್ತಿ. ಕನಸುಗಳಿಗೆ ವಯಸ್ಸಿಲ್ಲ. ಏನಂತೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟಲ್ಲಿ ತಿಳಿಸಿ.